ಮಾಡಿ ಒಂದಷ್ಟು ಮಾತನ್ನು ಹೇಳಿದೆ ಸರ್. ನಾನು ನಮ್ಮ ಸಿಟಿ ಬಗ್ಗೆ ಮಾತನಾಡ್ತಾ ಇದ್ದೇನೆ ಹೊರತು ಬೇರೆ ಸಿಟಿಗಳು ಕಟ್ಕೊಂಡು ನನಗೇನಾಗಬೇಕು, ನಮ್ಮ ಸಿಟಿ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಸಲಹೆ ಕೊಟ್ಟಿದ್ದೇನೆ. ತಗೊಳ್ಳೋರು ತಗೋಬಹುದು, ಇಲ್ಲದೇ ಇದ್ರೆ ಕೆಲವರು ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅನ್ನೋ ಮಾತನಾಡಿ. ನೋಡಿ, ನಾವು ಬೈಯೋರು ಇರ್ಬೋದು, ಯಾರೇ ಇರ್ಬೋದು, ಸಕಾರಾತ್ಮಕ ಟೀಕೆ ನಾವು ಸ್ವಾಗತ ಮಾಡ್ತೀವಿ. ಅಂದರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ವಿ ವೆಲ್ಕಮ್, ಸಜೆಷನ್ಸನ್ನು ಕೂಡ ನಾವು ವೆಲ್ಕಮ್ ಮಾಡ್ತೀವಿ. ಆದರೆ ಯಾವುದೇ ಒಳ್ಳೆ ಸುದ್ದಿ ಕೂಡ ಹಾಕಿದ್ರೂ ಅದು ತಿರುಚಿ ಬೇರೆ ರೀತಿಯಾಗಿ ನೆಗೆಟಿವ್ ಆಗಿ ತೊಗೊಂಡ್ರೆ ಎಲ್ಲದಕ್ಕೂ ಒಂದು ತಾಳ್ಮೆಗೆ ಒಂದು ಲಿಮಿಟ್ ಇರುತ್ತಲ್ವ. ನಾವು ಯಾವತ್ತೂ ಕೂಡ ಯಾರ ಸಲಹೆನೂ ತಳ್ಳಾಕಿಲ್ಲ. ನಿಮ್ಮ ಬ್ಯಾಂಗ್ಳೂರ್ BATF ಅಂತ ಆವಾಗ ಬೆಂಗಳೂರಿನಲ್ಲಿ ಮಾಡಿದರು, ಎಲ್ಲರೂ ಇದ್ರಲ್ಲ. ಈಗ ನಾವು ಎಷ್ಟೊಂದು ಸರಿ, ಈಗ ನಮ್ಮದು ವಿಷನ್ ಗ್ರೂಪ್ ಇದೆ, IT ವಿಷನ್ ಗ್ರೂಪ್ ಇದೆ, BT ವಿಷನ್ ಗ್ರೂಪ್ ಇದೆ, ನವೋದ್ಯಮಗಳಿಗೆ ವಿಷನ್ ಗ್ರೂಪ್ ಇದೆ, ಇಂಡಸ್ಟ್ರಿಯಲ್ ವಿಷನ್ ಗ್ರೂಪ್ ಇದೆ. ಯಾರಿರೋದು ಇದರಲ್ಲಿ? ಎಲ್ಲ ಬೆಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿಗಳು, ಯಾರು ಅವರವ್ರ ವಲಯದಲ್ಲಿ ಸಾಧನೆ ಮಾಡಿದವರು. ಅಲ್ಲಿ ಸಕಾರಾತ್ಮಕವಾಗಿ ಟೀಕೆನೂ ಮಾಡ್ತಾರೆ, ಸಲಹೆನೂ ಕೊಡ್ತಾರೆ, ಸಮಸ್ಯೆಗಳು ಹೇಳ್ತಾರೆ. ಆ ಸಮಸ್ಯೆಗಳಿಗೆ ತಕ್ಕ ಪರಿಹಾರಗಳು ಆಗ್ತದೆ, ನೀತಿಗಳಾಗ್ತದೆ, ಯೋಜನೆಗಳು ರೂಪಿಸ್ತೀವಿ, ಎಲ್ಲನೂ ಆಗುತ್ತೆ ಅಂತಿಲ್ಲ. ಆದರೆ ಯಾವಾಗ ಬಂಡವಾಳ ಬರೋ ಸಂದರ್ಭದಲ್ಲಿ, ಯಾವಾಗ ಒಳ್ಳೆ ಸುದ್ದಿ ಏನಾದರೂ ಹಂಚ್ಕೊಳ್ಳೋ ಸಂದರ್ಭದಲ್ಲಿ ನೀವು ಪ್ರತಿ ಸಲ ನೆಗೆಟಿವ್ ಮಾತಾಡಿದ್ರೆ ಅದಕ್ಕೆ ಏನು ಇನ್ವೆಸ್ಟರ್ ಸೆಂಟಿಮೆಂಟ್ ಅಂತ ಏನು ಹೇಳ್ತೀವಿ, ಅದು ಇಟ್ ಹರ್ಟ್ಸ್ ಅಲ್ವಾ. ಯಾಕಂದರೆ ಯಾರೋ ಒಬ್ಬ ವ್ಯಕ್ತಿ ಸಾಧನೆ ಮಾಡಿರೋರು ಅವ್ರ ಮಾತು 4 ಜನ ಕೇಳ್ತಾರೆ, ಅವ್ರಿಗೆ ಮಾತಿಗೆ ಬೆಲೆ ಇದೆ. ಆದರೆ ನೀವು ಸಲಹೆ ಕೊಡೋದು ಬಿಟ್ಟು ಬರೀ ಟೀಕೆಗಳು ಮಾಡ್ಕೊಂಡಿದ್ರೆ ಮತ್ತು ನಾವೇನು ಮಾಡೋಕ್ಕಾಗ್ತದೆ ಇಲ್ಲಿ ಸರ್ಕಾರಗಳು? ನಾವು ಹೌದಪ್ಪ ಸರ್ಕಾರ ಏನೂ ಮಾಡ್ತಾನೆ ಇಲ್ಲ ಅಂದರೆ ಮಾಡಿ. ಈಗ ಆ ಪರ್ಟಿಕ್ಯುಲರ್ ಉದಾಹರಣೆ ಕೊಡಬೇಕಂದ್ರೆ ನಮ್ಮ ರಾಜ್ಯ ಎಲ್ಲದರಲ್ಲೂ ನಂಬರ್ 1 ಇದೆ ಅಂತ ಅಷ್ಟೇ ಹಾಕಿರೋದು ನಾವು. ಅದಕ್ಕೆ ಶ್ಲಾಘನೆ ಕೊಡೋದು ಬಿಟ್ಟು ನೀವು ಬರೀ ಅದು ಆಗಿಲ್ಲ ಇದು ಆಗಿಲ್ಲ ಅಂದರೆ ಆಗಿರೋದಕ್ಕನ ಆಗಿದೆ ಚೆನ್ನಾಗಾಗಿದೆ ಅಂತ ಹೇಳಬೇಕಲ್ವಾ. ಆಮೇಲೆ ನಾವು ಎಲ್ಲರ ಸಲಹೆನೂ ಸ್ವೀಕಾರ ಮಾಡ್ತೀವಿ, ಖಾಸಗಿ ವಲಯದಲ್ಲಿ ಸ್ವೀಕಾರ ಮಾಡ್ತೀವಿ, ಕಾರ್ಮಿಕರ ವಲಯದ ಸ್ವೀಕಾರ ಮಾಡ್ತೀವಿ, ಶ್ರೀಸಾಮಾನ್ಯರ ಸಲಹೆ ಸ್ವೀಕಾರ ಮಾಡ್ತೀವಿ, ವಿರೋಧ ಪಕ್ಷದಲ್ಲಿರೋರದ್ದು ಸ್ವೀಕಾರ ಮಾಡ್ತೀವಿ. ಒಂದು ರಾಜ್ಯ ಕಟ್ಟಬೇಕಾದ್ರೆ ಎಲ್ಲರ ಸಲಹೆ ಮೇರೆಗೆ ಕಟ್ಟಬೇಕಲ್ಲ. ನನ್ನ ಅನುಕೂಲದ ತಕ್ಕಂಗೆ ನಾನು ನಡ್ಸೋಕ್ಕಾಗಲ್ಲ ಸರ್ಕಾರ. ನಾನು ಟೀಕೆ ಈಗಷ್ಟೇ ಮಾಡಿಲ್ಲ, ಹಿಂದಿನ ಸರ್ಕಾರಗಳಿಗೂ ಮಾಡಿದ್ದೇನೆ. ಭಾಳ ಸಂತೋಷ. ಯಾರೇ ಇರ್ಬೋದು, ನಾನು ಹೇಳ್ತಾ ಇಲ್ವಾ ಅವರೊಬ್ಬರದಂತ ಅಲ್ಲ, ಯಾರೇ ಇರ್ಬೋದು. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಹಿಂದಿನ ಸರ್ಕಾರಗಳಲ್ಲಿ ಸ್ವಲ್ಪ ಅವ್ರ ಧ್ವನಿ ಕಮ್ಮಿ ಕೇಳ್ತದೆ, ನಮ್ಮ ಸರ್ಕಾರಗಳು ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ.